ಅಲ್ಪಸಂಖ್ಯಾತರ ನಾಯಕರಿಗೆ ಕಡೆಗಣಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ. ಕುತ್ಬುದ್ದೀನ್ ಕಾಜಿ ಎಚ್ಚರಿಕೆ. ಬಾಗಲಕೋಟೆ: ಅಲ್ಪಸಂಖ್ಯಾತರ ಸಮುದಾಯದ ನಾಯಕರನ್ನು ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಕಾಜಿಯವರು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯದ ಕೆಲ ನಾಯಕರನ್ನು ಉಚ್ಚಾಟಿಸಿರುವುದನ್ನು ಹಾಗೂ ಅಲ್ಪಸಂಖ್ಯಾತರ ನಾಯಕರಿಗೆ ಕಡೆಗಣಿಸುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿ ಕುತ್ಬುದ್ದೀನ್ ಕಾಜಿಯವರು ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಅನಾವಶ್ಯಕ ಹಾಗೂ ಆಧಾರರಹಿತ ಆರೋಪಗಳ ಮೇಲೆ ಮುಸ್ಲಿಂ ನಾಯಕರನ್ನು ಉಚ್ಚಾಟಿಸಿರುವುದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ಕಾರ್ಯಕ್ಕಾಗಿ ಮಾರ್ಚ್ 30ರಂದು ನಗರಕ್ಕೆ ಆಗಮಿಸಿದಾಗ ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಬಾಗಲಕೋಟೆಯಲ್ಲಿ ಮುಳುಗಡೆಯಾದಂತಹ ಮಸ್ಜಿದ್, ದರ್ಗಾ, ಶಿಕ್ಷಣ ಸಂಸ್ಥೆಗಳಿಗೆ ನಿವೇಶನ ಹಂಚಿಕೆ ಹಾಗೂ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು. ಆಗ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಹೊಣೆಗಾರಿಕೆಯನ್ನು ನಸೀರ್ ಅಹ್ಮದ ಅವರಿಗೆ ವಹಿಸಿದ್ದೇನೆ, ತಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಎಂದು ಮುಸ್ಲಿಂ ಮುಖಂಡರಿಗೆ ಭರವಸೆ ನೀಡಿದರು. ಅದರಂತೆಯೇ ನಸೀರ್ ಅಹ್ಮದರವರು ಬಾಗಲಕೋಟೆ ನಗರದ ಎಲ್ಲ ಮುಸ್ಲಿಂ ಜಮಾತಗಳೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಒಂದು ಸಭೆಯನ್ನು ಮಾಡಿ ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆಯೇ ಮಾನ್ಯ ನಸೀರ್ ಅಹ್ಮದ, ರಹೀಂ ಖಾನ, ಆಜಂಪೀರ ಖಾದ್ರಿಯವರು ಬಾಗಲಕೋಟೆ ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಪ್ರಚಾರ ಕಾರ್ಯ ಮಾಡಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸುವ ಮೂಲಕ ಪಕ್ಷದ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇಂತಹ ನಿಷ್ಠಾವಂತ ನಾಯಕರಿಗೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂದು ಅನಾವಶ್ಯಕ ಆರೋಪ ಮಾಡಿ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದ್ದನ್ನು ತೀವ್ರವಾಗಿ ಖಂಡಿಸಿ, ಇದೇ ರೀತಿ ಮುಸ್ಲಿಂ ಸಮುದಾಯವನ್ನು ಮತ್ತು ಸಮುದಾಯದ ನಾಯಕರನ್ನು ಕಡೆಗಣಿಸಿದರೆ ಕಾಂಗ್ರೆಸ್ ಪಕ್ಷವು ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತ ಸಚಿವರಾದ ಮಾನ್ಯ ಜಮೀರ್ ಅಹ್ಮದ್ ಅವರೂ ಕೂಡ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಕೇರಳ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಅಲ್ಲಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ನಗರಕ್ಕೂ ಬಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಾವು ಇದೆಲ್ಲವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಮೌನ ವಹಿಸದೆ ಈ ವಿಷಯವನ್ನು ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡಬೇಕು ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆಧಾರರಹಿತ ಆರೋಪವನ್ನು ಹೇರಿಸಿ ಉಚ್ಚಾಟಿಸಲಾದ ಪಕ್ಷದ ನಿಷ್ಠಾವಂತ ಮುಸ್ಲಿಂ ನಾಯಕರನ್ನು ಮರಳಿ ಕರೆತರಬೇಕೆಂದು ಕುತ್ಬುದ್ದೀನ್ ಕಾಜಿಯವರು ಒತ್ತಾಯಿಸಿದರು. ಒಂದು ವರದಿಯನ್ನ ಸಲ್ಲಿಸಿದ್ದು ನಾವು ಅದಕ್ಕೆ ಸಹಮತಿಸಂಗಿಲ್ಲ, ನಾವು ಅದಕ್ಕೆ ಒಪ್ಪಂಗಿಲ್ಲ. ಆದ್ರೆ ಯಾವುದೇ ರೀತಿಯ ಸಾಕ್ಷಿ ಸಮಾಜ ಕೊಡ್ತೀನಿ, ಯಾವುದೇ ರೀತಿಯ ಈ ಮೂರು ನಾಯಕರುಗಳು ಆಗಲಿ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನೇ ತೊಡಗಿಲ್ಲ. ಅವರು ಪಕ್ಷದ ಹಿತೈಷಿಗಳನ್ನೇ, ಅವರು ಪಕ್ಷದ ನಾಯಕರೇ. ಅದು ಅಂಥವು ಏನಾರ ಆಗಿದ್ರೆ ಪಕ್ಷದಲ್ಲಿನ ಅದನ್ನು ಬಗೆಹರಿಸ್ಕೋಬಹುದಾಗಿತ್ತು. ಇಷ್ಟ ದೊಡ್ಡ ಮಟ್ಟಿಗೆ ಅವ್ರಿಗೆ ಅಧಿಕಾರದಿಂದ ಕಿತ್ತೊಗೆದು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ನಾನು ಪಕ್ಷದ ಈ ಒಂದು ತೀರ್ಮಾನಕ್ಕೆ ಒಪ್ಪಲಾರೆ. ಇದು ಸರಿ ಅಂತ ನಾ ಹೇಳಂಗಿಲ್ಲ. ಅದು ಮಾಡಬಾರ್ದು. ಪಕ್ಷ ಉಳಿಬೇಕು. ಪಕ್ಷದ ಹಿತದೃಷ್ಟಿಯಿಂದ ಸಣ್ಣ ಪುಟ್ಟ ಯಾವುದೇ ತಪ್ಪುಗಳನ್ನಾದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಕುತ್ಕೊಂಡು ಚರ್ಚಿಸಿ ಸರಿಪಡಿಸುವ ಕೆಲಸ ಅಲ್ಲಿ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೌನ ವಹಿಸದೆ ಮಧ್ಯ ಪ್ರವೇಶಿಸಬೇಕು. ಅವರು ತಾವು ನಿರ್ದೇಶನ ಕೊಟ್ಟಂತೆ ಮಾನ್ಯ ಜಮೀರ್ ಅಹ್ಮದ್ ಅವರು, ಮಾನ್ಯ ನಸೀರ್ ಅಹ್ಮದ್ ಅವರು ಬಾಗಲಕೋಟೆಯಲ್ಲಿ 9 ದಿನಗಳಿಂದ ನಿರಂತರ ಸಂಘಟನೆ ಮಾಡ್ಯಾರ ಮತ್ತು ಪಕ್ಷದ ಆದೇಶದಂತೆ ಮಾನ್ಯ ಜಮೀರ್ ಅಹ್ಮದ್ ಅವರು ಕೇರಳ ಚುನಾವಣೆ ಪ್ರಚಾರಕ್ಕೆ ಹೋಗ್ಯಾರ. ಅದರಂತೆ ದಾವಣಗೆರೆಗೆ ಹೋಗಂದಾಗ ದಾವಣಗೆರೆ ಪ್ರಚಾರಕ್ಕೆ ಹೋಗ್ಯಾರ. ಅದರಂತೆ ಬಾಗಲಕೋಟೆ ಒಳಗೆ ಪ್ರಚಾರಕ್ಕೆ ಬಂದ್ರೆ ಅಲ್ಲೇನೂ ಕೂಡ ಬಂದು ಎಲ್ಲ ಸಮಾಜದ ಜಮಾತಗಳನ್ನು ಭೇಟಿಯಾಗಿ ಎಲ್ಲರಿಗೂ ಒಗ್ಗೂಡಿಸ್ಯಾರ. ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದೀವು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತೈತಿ. ಆ ವಿಷಯಗಳನ್ನು ಪಕ್ಷದ ಹೈಕಮಾಂಡ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಬೇಕು. ಅದು ಯಾಕೆ ಮೌನ ಆಗ್ಯಾರ, ಅವ್ರಿಗೆ ಕ್ರಮ ತಗೊಳ್ಳುವಂಥದ್ದು, ಕ್ರಮದ ವಿರುದ್ಧ ಮಾತಾಡಬೇಕು ಅವರು ಕೂಡ ಅಂತ ನನ್ನ ಅಭಿಪ್ರಾಯ. ರಾಜೀನಾಮೆ ಪಡೆಯಬಾರದು. ಯಾರಿಗೆ? ನಸೀರ್ ಅಹ್ಮದ್ ಅವ್ರಿಗೆ. ಏನು ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಗಳ ಸ್ಥಾನದಿಂದ ಕಿತ್ತೇನು ಹಾಕ್ಯಾರ ಅವರು ಕಾಂಗ್ರೆಸ್ ಪಕ್ಷದವರು. ಅವ್ರೇನು ಮಾಡಬೇಕು, ಹೊಳೆ ಅವರಿಗೆ ನೇಮಕ ಮಾಡಬೇಕು. ಇದು ನಮ್ಮ ಬೇಡಿಕೆ.